ನ್ಯೂಯಾರ್ಕ್ನ ಪ್ರತಿಷ್ಠಿತ ಮ್ಯಾಡಿಸನ್ ಸ್ಕ್ವೇರ್ ಗಾರ್ಡನ್ನಲ್ಲಿ ಆರ್ಎಸ್ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಅವರ ಸಮಾವೇಶ ನಿಗದಿಯಾಗ್ತಾ ಇದ್ದಂತೆ ಅಮೆರಿಕದ ರಾಜಕೀಯದಲ್ಲಿ ಬಿಸಿ ಬಿಸಿ ಚರ್ಚೆ ಆರಂಭವಾಗಿದೆ. ಭಾರತೀಯ ಮೂಲದ ಮೊದಲ ನ್ಯೂಯಾರ್ಕ್ ಮೇಯರ್ ಜೊಹ್ರಾನ್ ಮಮ್ದಾನಿ ಈ ಸಮಾವೇಶಕ್ಕೆ ತೀವ್ರ ವಿರೋಧ ವ್ಯಕ್ತಪಡಿಸಿದ್ದಾರೆ. ಅವರ ವಿರೋಧವೇನೋ ಗಟ್ಟಿಯಾಗಿದೆ. ಕ್ರಮ ಕೈಗೊಳ್ಳಲು ಮಾತ್ರ ಕಾನೂನಿನ ಮಿತಿ ಅಡ್ಡ ಬಂದಿದೆ. ಖಾಸಗಿ ಜಾಗದಲ್ಲಿ ನಡೆಯುವ ಸಮಾರಂಭವನ್ನು ರದ್ದುಗೊಳಿಸಲು ನಗರ ಆಡಳಿತಕ್ಕೆ ಯಾವುದೇ ಅಧಿಕಾರವಿಲ್ಲ ಅಂತ ಮಮ್ದಾನಿ ಅಸಹಾಯಕತೆ ವ್ಯಕ್ತಪಡಿಸಿದ್ದಾರೆ. I also stand here as the first Indian American mayor in our city's history, and my mother's family is all still in India, and the vision of India that I was taught by my family and the one that I grew up being very familiar with was of a pluralistic society, of a secular republic that believed in the belonging of each and every person who was from India. And it has been incredibly troubling to see the rise of a movement that is predicated on an exclusionary vision of any country, frankly. And so it is one that I find myself in deep opposition to, not only as an Indian American, but also as the mayor of a city that believes deeply in the belonging of each and every person, no matter their color, their creed, their religion, their faith, wherever they're from. Should the rally be canceled, though, at MSG this weekend? I don't support the rally, but I don't know if the city has any jurisdiction on canceling a private event. ಆರ್ಎಸ್ಎಸ್ ಶತಮಾನೋತ್ಸವದ ಅಂಗವಾಗಿ ಅಮೆರಿಕ, ಕೆನಡಾ ಮತ್ತು ಬ್ರಿಟನ್ ಪ್ರವಾಸ ಕೈಗೊಂಡಿರುವ ಮೋಹನ್ ಭಾಗವತ್ ಮಂಗಳವಾರವೇ ಅಮೆರಿಕ ತಲುಪಿದ್ದಾರೆ. ಅತ್ತ ಭಾಗವತ್ ಕಾಲಿಡ್ತಾ ಇದ್ದಂತೆ ಇತ್ತ ಅಮೆರಿಕದ ಪ್ರಗತಿಪರ ವಲಯದಲ್ಲಿ ತೀವ್ರ ವಿರೋಧ ವ್ಯಕ್ತವಾಗಿದೆ. ಈ ಬೆಳವಣಿಗೆಯ ನಡುವೆ ಪತ್ರಿಕಾಗೋಷ್ಠಿ ನಡೆಸಿದ ಮೇಯರ್ ಮಮ್ದಾನಿ ತಮ್ಮ ತಾಯಿಯ ಕುಟುಂಬ ಇವತ್ತಿಗೂ ಭಾರತದಲ್ಲೇ ಇದೆ ಅಂತ ನೆನಪಿಸಿಕೊಂಡ್ರು. ಭಾರತ ಅಂದ್ರೆ ಬಹುತ್ವ ಮತ್ತು ಜಾತ್ಯತೀತ ಮೌಲ್ಯಗಳ ನೆಲೆ ಎಂಬ ವಾತಾವರಣದಲ್ಲೇ ನಾನು ಬೆಳೆದಿದ್ದೇನೆ. ಆದರೆ ಒಂದು ವರ್ಗವನ್ನ ಹೊರಗಿಡುವ ಸಿದ್ಧಾಂತ ಮುನ್ನೆಲೆಗೆ ಬರ್ತಿರೋದು ಆತಂಕಕಾರಿ ಅಂತ ಬೇಸರ ವ್ಯಕ್ತಪಡಿಸಿದ್ರು. ನ್ಯೂಯಾರ್ಕ್ ಎಲ್ಲ ಧರ್ಮ, ಎಲ್ಲ ಬಣ್ಣದ ಜನರ ನಗರ ಅಂತ ಪ್ರತಿಪಾದಿಸಿದ ಅವರು ಭಾಗವತ್ ಅವರ ಸಿದ್ಧಾಂತಕ್ಕೆ ತಮ್ಮ ಸ್ಪಷ್ಟ ವಿರೋಧ ಇದೆ ಅಂತ ಹೇಳಿದ್ರು. ಇಲ್ಲಿರುವ ವಿಪರ್ಯಾಸ, ಸಿದ್ಧಾಂತವನ್ನ ಎಷ್ಟೇ ವಿರೋಧಿಸಿದ್ರು ವಾಕ್ ಸ್ವಾತಂತ್ರ್ಯ ಮತ್ತು ಖಾಸಗಿ ಒಪ್ಪಂದಗಳ ಮುಂದೆ ಸರ್ಕಾರಗಳು ಕೈಕಟ್ಟಿ ಕುಳಿತುಕೊಳ್ಬೇಕಾದ ಅಮೆರಿಕನ್ ನಿಯಮಾವಳಿ. ಮದುವೆ ನಡೆಯೋದು ಇಷ್ಟವಿಲ್ಲದೆ ಇದ್ರೂ ಛತ್ರದ ಬಾಡಿಗೆ ರದ್ದು ಮಾಡೋಕೆ ಸಾಧ್ಯವಿಲ್ಲದ ಪರಿಸ್ಥಿತಿ ಮೇಯರ್ ಮಮ್ದಾನಿ ಅವರದ್ದು. ಆದರೆ ಈ ಸಮಜಾಯಿಷಿ ಪ್ರಗತಿಪರ ನಾಯಕರಿಗೆ ನುಂಗಲಾರದ ತುತ್ತಾಗಿದೆ. ಕಾರ್ಯಕ್ರಮ ರದ್ದು ಮಾಡಿದ ಮಮ್ದಾನಿ ವಿರುದ್ಧ ಮಾಜಿ ಸಿಯಾಟಲ್ ಕೌನ್ಸಿಲ್ ಸದಸ್ಯೆ ಕ್ಷಮಾ ಸಾವಂತ್ ನೇರ ವಾಗ್ದಾಳಿ ನಡೆಸಿದ್ದಾರೆ. ಅಲ್ಪಸಂಖ್ಯಾತರು ಮತ್ತು ದಮನಿತರ ಪರವಾಗಿ ನಿಲ್ಲುವಲ್ಲಿ ಮಮ್ದಾನಿ ವಿಫಲರಾಗಿದ್ದಾರೆ ಅಂತ ಅವರು ಆರೋಪಿಸಿದ್ದಾರೆ. ಈ ವಿವಾದ ಕೇವಲ ಮಮ್ದಾನಿ ಮತ್ತು ಕ್ಷಮಾ ಸಾವಂತ್ ನಡುವಿನ ವಾಕ್ಸಮರಕ್ಕೆ ಸೀಮಿತವಾಗಿಲ್ಲ. ಅಮೆರಿಕದ ಅಂತಾರಾಷ್ಟ್ರೀಯ ಧಾರ್ಮಿಕ ಸ್ವಾತಂತ್ರ್ಯ ಆಯೋಗದ ಸದಸ್ಯರೂ ಕೂಡ ಭಾಗವತ್ ಅವರಿಗೆ ರಾಜತಾಂತ್ರಿಕ ಮರ್ಯಾದೆ ನೀಡಬಾರದು ಮತ್ತು ಆರ್ಎಸ್ಎಸ್ ಮೇಲೆ ನಿರ್ಬಂಧ ಹೇರಬೇಕು ಅಂತ ಆಗ್ರಹಿಸಿದ್ದಾರೆ. ಭಾರತೀಯ ಮೂಲದ ರಾಜಕಾರಣಿಗಳು ಹಿಂದೂ ರಾಷ್ಟ್ರೀಯತಾವಾದಿ ಸಂಘಟನೆಗಳ ಜೊತೆ ಸಂಪರ್ಕ ಹೊಂದಿದ್ದಾರೆಯೇ ಎಂಬ ಪರೀಕ್ಷೆ ಈಗ ಅಮೆರಿಕನ್ ರಾಜಕೀಯದಲ್ಲಿ ಸಾಮಾನ್ಯ ಮಾನದಂಡವಾಗ್ಬಿಟ್ಟಿದೆ. ಇತ್ತೀಚಿನ ಚುನಾವಣೆಯಲ್ಲಿ ಹಿಂದುತ್ವ ಸಂಘಟನೆಗಳ ಜೊತೆ ನಂಟು ಹೊಂದಿದ್ದ ಆರೋಪ ಎದುರಿಸಿದ ಜನಪ್ರತಿನಿಧಿಗಳಾದ ಶ್ರೀ ಥಾಣೇದಾರ್ ಮತ್ತು ರಾಜಾರ್ ಕೃಷ್ಣಮೂರ್ತಿ ಇಬ್ಬರೂ ತಮ್ಮ ಸ್ಥಾನ ಉಳಿಸಿಕೊಳ್ಳೋಕೆ ಸಾಧ್ಯವಾಗದೆ ಹಿನ್ನಡೆ ಅನುಭವಿಸಿದ್ದು ಇದಕ್ಕೆ ಸ್ಪಷ್ಟ ನಿದರ್ಶನ. ದೂರದ ಭಾರತದ ಸಿದ್ಧಾಂತ ರಾಜಕಾರಣ ನ್ಯೂಯಾರ್ಕ್ನ ರಸ್ತೆಗಳಲ್ಲಿ ಜೋರಾಗಿ ಸದ್ದು ಮಾಡ್ತಿದೆ. ಸಿದ್ಧಾಂತದ ನೆಲೆಯಲ್ಲಿ ಬದ್ಧತೆ ತೋರಿಸಬೇಕಾ ಅಥವಾ ಅಧಿಕಾರಶಾಹಿ ನಿಯಮಗಳಿಗೆ ಕಟ್ಟು ಬೀಳಬೇಕಾ ಅನ್ನೋ ಇಕ್ಕಟ್ಟಿನಲ್ಲಿ ಅಮೆರಿಕದ ಭಾರತೀಯ ಮೂಲದ ರಾಜಕಾರಣಿಗಳು ಸಿಲುಕಿದ್ದಾರೆ. ಮ್ಯಾಡಿಸನ್ ಸ್ಕ್ವೇರ್ನಲ್ಲಿ ಭಾಗವತ್ ಭಾಷಣದ ಶಬ್ದಕ್ಕಿಂತ ಅದಕ್ಕೆ ಹೊರಗಡೆ ವ್ಯಕ್ತವಾಗ್ತಿರುವ ರಾಜಕೀಯ ವಿರೋಧವೇ ಹೆಚ್ಚು ಜೋರಾಗಿ ಕೇಳಿ ಬರ್ತಾ ಇದೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.